ಸ್ನೇಹಿತರೆ, ಎಲ್ರಿಗೂ ಜೈ ಭೀಮ್. ಸ್ನೇಹಿತರೆ, ಇವತ್ತು ಪರಿಸರವನ್ನ ಕಾಪಾಡಬೇಕಾಗಿದ್ದು ಪ್ರತಿಯೊಬ್ಬ ಮೂಲಭೂತ ಹಕ್ಕು. ಇವತ್ತು ಏನಕ್ಕಪ್ಪ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದ್ರೆ, ಇವತ್ತು ಕಾರ್ಖಾನೆಗಳಿಂದ ಬರುವಂತ ತ್ಯಾಜ್ಯ ನೀರನ್ನ, ಕಲುಷಿತ ನೀರನ್ನ ಹಾಗೂ ಕೆಮಿಕಲ್ ಇದಕ್ಕೆ ಸಂಬಂಧಪಟ್ಟಂತ ನೀರನ್ನ ರೀಸೈಕಲ್ ಮಾಡೋದಕ್ಕೆ ಸಾಕಷ್ಟು ಕಂಪನಿಗಳ ಜೊತೆ ಅಗ್ರಿಮೆಂಟ್ ಮಾಡ್ಕೊಡ್ತಾರೆ. ಅದನ್ನ ಎಲ್ಲಿ ಕೊಡ್ತಾ ಇದ್ದಾರೆ? ಎಲ್ಲೂ ಕೊಡಲ್ಲ. ತಮ್ಮ ರಾಜಕಾಲುವೆಗಳಿಗೆ, ಕೆರೆಗಳಿಗೆ, ಬಯಲು ಪ್ರದೇಶಗಳಿಗೆ ಟ್ಯಾಂಕರ್ ಮುಖಾಂತರ ಹರಿಸುವಂತ ಕೆಲಸವನ್ನ ಸಾಕಷ್ಟು ಜನರು ಮಾಡ್ತಾ ಇದ್ದಾರೆ, ಸಾಕಷ್ಟು ಕಂಪನಿಗಳು ಮಾಡ್ತಾ ಇದ್ದಾವೆ. ಒಟ್ಟಾರೆ ವಿಚಾರವನ್ನ ನೋಡೋದಾದ್ರೆ, ಈ ಇಂಗೇಸ್ ಬೊಟಾನಿಕಲ್ಸ್ ಪ್ರೈವೇಟ್ ಲಿಮಿಟೆಡ್ ದೇಗಾನಹಳ್ಳಿ ಈ ನೆಲಮಂಗಲ ವ್ಯಾಪ್ತಿಯಲ್ಲಿರುವಂತಹ ಈ ಕಂಪನಿ ದಿನಾಂಕ 15/8/2025 ಏನ್ ಮಾಡ್ತಾರೆ, ಈ ಕಲುಷಿತ ನೀರನ್ನ, ಕೆಮಿಕಲ್ ನೀರನ್ನ ಪ್ಲಾಂಟ್ ತಗೊಂಡೋಗಿ ಇದನ್ನ ಇಸ್ಲಾಂಪುರದಲ್ಲಿ ಏಕಾಏಕಿ ಒಂದು ಚರಂಡಿಗೆ ಬಿಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ಸಂಬಂಧಪಟ್ಟಂಗೆ ತನಿಖೆಯನ್ನ ಮಾಡಿ ಸಂಬಂಧಪಟ್ಟ ಸಾರ್ವಜನಿಕರಾಗಿರ್ಬೋದು ಅಲ್ಲಿ ಹೋಗಿ ಹಿಡಿದು ಅದನ್ನ ಸಂಬಂಧಪಟ್ಟ ಅಧಿಕಾರಿಗಳ ಸಮೇತ ಒಂದು ಕಾರ್ಯಾಚರಣೆ ಮಾಡ್ತಾರೆ. ಕಾರ್ಯಾಚರಣೆ ಆದ್ಮೇಲೆ ಅದನ್ನ ಪ್ರಕರಣ ದಾಖಲು ಮಾಡಿದ್ದ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟರು. ಇವತ್ತು ಒಂದು ಪ್ರಕರಣವನ್ನ ದಾಖಲು ಮಾಡಕ್ಕಾಗಿಲ್ಲ. ಸಂಬಂಧಪಟ್ಟ ಹಾರುವ ಆ ಕಂಪನಿಯನ್ನ ಮುಚ್ಚಿಸೋದಕ್ಕಾಗಲಿಲ್ಲ. ಸಂಬಂಧಪಟ್ಟ SEO ಅವರು ಕೂಡ ಇದನ್ನ ಪ್ರಶ್ನೆ ಮಾಡ್ಲಿಕ್ಕಾಗಲ್ಲ. ಏನಕ್ಕಪ್ಪ? ಒಟ್ಟಾರೆ ವಿಚಾರವನ್ನು ಹೇಳ್ಬೇಕಂದ್ರೆ ಬೇರೆ ಎಲ್ಲಾ ಕಡೆ ಪ್ರಕರಣವನ್ನು ದಾಖಲು ಮಾಡ್ತಾರೆ ಕೆಮಿಕಲ್ ಗಾಡಿಗೆ ಸಂಬಂಧಪಟ್ಟಂಗೆ. ಆದ್ರೆ ನೆಲಮಂಗಲ ವ್ಯಾಪ್ತಿಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರು ಯಾಕೆ ಇಷ್ಟು ಉದಾಸೀನ ತೋರ್ತಾ ಇದ್ದಾರೆ? ಸಂಬಂಧಪಟ್ಟ ನಮ್ಮ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರು ಕೂಡ ನೇರವಾಗಿ ಹೇಳ್ತಾರೆ, ಅಧಿಕಾರಿಗಳೇ ಇದ್ರ ಮೇಲೆ ಪ್ರಕರಣವನ್ನು ದಾಖಲು ಮಾಡಿ ಸಂಬಂಧಪಟ್ಟ ತನಿಖೆ ಮಾಡಿ ಈ ಕಾರ್ಖಾನೆಯನ್ನು ಮುಚ್ಚಿಸಿ ಅಂತ ಆದೇಶ ಕೊಟ್ಟರೂ ಕೂಡ ಸಂಬಂಧಪಟ್ಟ SEO ಇವತ್ತಿಗೂ ಕೂಡ ಮುಂದೆ ಬರ್ತಾ ಇಲ್ಲ. ನಾವು ಕೂಡ ನೇರವಾಗಿ ವಾಲಂಟಿಯರ್ಗೆ ದೂರನ್ನ ಕೊಟ್ಟಿದ್ದೀವಿ. ಈ ಇಂಗೇಸ್ ಬೊಟಾನಿಕಲ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ವಿರುದ್ಧ ನೀವು ಕ್ರಮ ತಗೊಳ್ಳಬೇಕು, ಈ ಕಂಪನಿನ ಮುಚ್ಚಿಸಬೇಕು, ಪರಿಸರವನ್ನು ಹಾಳು ಮಾಡುವಂತ ವ್ಯವಸ್ಥೆಯಲ್ಲಿ ಯಾರೆಲ್ಲ ಇದ್ದಾರೆ ಅವ್ರಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದೀವಿ. ಇವತ್ತಿಗೂ ನಮ್ಮ ಮಾತಿಗೆ ಪ್ರಯೋಜನವೇ ಇಲ್ಲ. ಆ ರೀತಿಯಾಗಿ ನಿದ್ದೆ ಮಾಡುವಂತ ಅಧಿಕಾರಿಗಳನ್ನ ನಾವು ನೋಡ್ತಾ ಇದೀವಿ. ಕೊರೆದಾರಿಗೆ ಒಂದು ಎಚ್ಚರಿಕೆ ಕೊಡ್ತಾ ಇದೀವಿ, ದಯಮಾಡಿ ಈ ಕಂಪನಿಯನ್ನ ಮುಚ್ಚಿಸಬೇಕು. ಈ ಸಂಬಂಧಪಟ್ಟಂಗೆ KF 590201 ಲಾರಿ ಚಾಲಕ, ಲಾರಿ ಮೇಲೆ, ಕಂಪನಿ ಮೇಲೆ ಪ್ರಕರಣವನ್ನು ದಾಖಲು ಮಾಡಬೇಕು. ಮೂಲಭೂತ ಸೌಕರ್ಯಗಳಾದ ನೀರಾಗಿರ್ಬೋದು, ವಿದ್ಯುತ್ ಕೂಡ ಸ್ಥಗಿತಗೊಳಿಸಬೇಕು ಅನ್ನೋ ವಿಚಾರವು ಈ ಮಾಧ್ಯಮದ ಮೂಲಕ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ ನಾವು.